ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಇವತ್ತು ನಾನು ಬೆಳಿಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. 6 ಗಂಟೆಯಿಂದಲೇ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಬೆಳಿಗ್ಗೆ ಮಾರ್ಕೆಟ್ಗೆ ಹೋಗಿ ಹಾಲು ತಗೊಂಡು ಒಂದೇ ಒಂದು ಸೌತೆಕಾಯಿ ತಗೊಂಡು ಸ್ವಲ್ಪ ಹಸಿರುಗಾಯಿ ತಗೊಂಡು ಬಂದೆ. ಇಲ್ಲಿ ಪಕ್ಕದಲ್ಲೇ, ನಮ್ಮನೆ ಪಕ್ಕದಲ್ಲೇ ಇದು ಹೋಲ್ಸೇಲ್ ಮಾರ್ಕೆಟ್ ನಡೆಯುತ್ತೆ. ಡೈಲಿ ಬೆಳಿಗ್ಗೆ ಸಂತೆ ನಡೆಯುತ್ತೆ. ಅಂದರೆ ಹೋಲ್ಸೇಲ್ ತರಕಾರಿಗಳು ನಡೆಯುತ್ತೆ. ಅಂದರೆ ಎಲ್ಲರೂ ತರಕಾರಿಗಳೆಲ್ಲ ಮಾರ್ತಾರಲ್ವ, ಅಂಗಡಿಗಳು ಹಾಕೊಂತಾರಲ್ಲ, ಬಂದು ಅಲ್ಲೇ ತೊಗೊಳೋದು ಹೋಲ್ಸೇಲಾಗೆ. ಅಲ್ಲಿಗೆ ಹೋಗ್ಬಿಟ್ಟು ಒಂದೇ ಒಂದು ಸೌತೆಕಾಯಿ ತಗೊಂಡು ಹಾಲು ತಗೊಂಡು ಮತ್ತು ಹಸಿರುಗಾಯಿ ತೊಗೊಂಬಂದೆ. ಹಾಲು ಬಂದು ಶುಭಮಾಲನೇ ತೊಗೊಂಡು ಬರ್ತಾಯಿದ್ದೀನಿ. ಇಲ್ಲಿ ಶುಭಮಾಲೆ ಸಿಗುತ್ತೆ, ನಮ್ಮೂರಲ್ಲಿ ಸಿಗ್ತಾ ಇರಲಿಲ್ಲ. ಹಂಗಾಗಿ ಇಲ್ಲಿ ಹೇಳ್ಬೇಕಂದ್ರೆ ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಆರೋಗ್ಯ ಹಾಲೇ ಹುಡುಕಿರೂ ಸಿಗೋಲ್ಲ, ಅಷ್ಟಾಗಿ ಆರೋಗ್ಯ ಹಾಲು ಸಿಗೋಲ್ಲ. ಹಳ್ಳಿ ಕಡೆ ಮಾತ್ರ ಆರೋಗ್ಯ ಹಾಲು ಸಿಗೋದು, ಅದು ಸ್ವಲ್ಪ ಜಾಸ್ತಿ ಗಟ್ಟಿ ಇರೋದು. ಬಟ್ ಆದರೆ ಇಲ್ಲಿ ಆರೋಗ್ಯ ಹಾಲು ಸಿಗೋದಿಲ್ಲ. ನಾನಿನ್ನು ಕಾಫಿನೂ ಕೂಡ ಮಾಡಿರಲಿಲ್ಲ. ಇವಾಗ ಹಾಲು ತಂದಲ್ಲ, ಇವಾಗ ನಾನು ಕಾಫಿಗೆ ಇಡ್ತಾಯಿದ್ದೀನಿ. ನನ್ನ ಮಗಳಿಗೆ ಹೇಳಬೇಕು ಅಂದರೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಶುಭಮಾಲ ಅಂತಂದರೆ ತುಂಬ ಇಷ್ಟ. ಅದರಿಂದ ಅವಳಿಗೆ ಟೀ ಮಾಡಿಕೊಟ್ರೆ ಅದರಲ್ಲೂ ತುಂಬ ಇಷ್ಟ, ಅವಳಿಗೆ ಫೇವ್ರೇಟು. ಹಳ್ಳಿಯಲ್ಲಿದ್ದಾಗ ಯಾವಾಗಲೂ ನಾನು ಶಿರಾಗೆ ಬಂದರೆ ಅಮ್ಮ ಹಾಲು ತಗೊಂಡ್ಬಾ, ಶುಭಮಾಲ್ ತಗೊಂಬ ಅನ್ನೋಳು. ನನಗೆ ಅದರಲ್ಲಿ ಸ್ವಲ್ಪ ಆಯಿಲ್ ಅಥವಾ ತುಪ್ಪ ಅನ್ನೋದು ಇರುತ್ತಲ್ವ ಅಂಶ, ಹಂಗಾಗಿ ನಾನು ಜಾಸ್ತಿ ಇಷ್ಟಪಡ್ತಿಲ್ಲ. ಬಟ್ ಅದೇನಿಲ್ಲ, ಕೆನೆ ತೆಗೆದ್ರೆ ನಾವು ತುಪ್ಪ ಮಾಡ್ಕೋಬೋದು. ಅದನ್ನು ದೇವ್ರ ದೀಪಕ್ಕಾಯಿತು, ಅಡುಗೆಗಾಯಿತು, ಮಕ್ಕಳಿಗಾಯಿತು ಕೊಡ್ಬೋದು. ಬಟ್ ಆದರೆ ಏನೂ ತೊಂದರೆ ಇಲ್ಲ. ಬಟ್ ಆದರೆ ಸ್ವಲ್ಪ ಆಯಿಲ್ ಅನ್ನೋದು ನನಗೆ ಅಷ್ಟೇ, ಇನ್ನೇನಿಲ್ಲ. ಹಾಲು ಮಾತ್ರ ಅದ್ರಲ್ಲಿ ಕಾಫಿ ಟೀ ಚೆನ್ನಾಗಾಗುತ್ತೆ. ನನ್ನ ಮಗಳಿಗದು ತುಂಬ ಇಷ್ಟ. ಅಲ್ಲಿ ಸಿಗ್ತಾ ಇರಲಿಲ್ಲ, ಬಟ್ ಆದರೆ ಇಲ್ಲಿ ಇವಾಗ ಅವಳಿಗೆ ಇಷ್ಟ ಅಲ್ವಾ, ಇಲ್ಲಿ ಸಿಗುತ್ತೆ ಅಂತೇಳ್ಬಿಟ್ಟು ಅದೇ ಹಾಲನ್ನೇ ತೊಗೊಂಬರ್ತಾಯಿದ್ದೀನಿ. ನಾನು ಇವಾಗ ಟೀ ಮಾಡ್ತಾಯಿದ್ದೀನಿ. ನಾನು ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಟೀ ನಾನು ಮಾಡೋದೇ ಇಲ್ಲ. ಮಾಡಿದರೂ ಕೂಡ ಕಣ್ಣನ ದೇವನ ಟೀ ಪುಡಿ ಹಾಕಿ ಮಾಡ್ತಾಯಿದ್ದೆ. ಇಲ್ಲಿ ಕಣ್ಣನ ದೇವನ ಟೀ ಪುಡಿ ಸಿಗಲಿಲ್ಲ, 10 ರೂಪಾಯಿ ಪ್ಯಾಕೆಟು 3 ರೋಸಸ್ಸೇ ಇತ್ತು. ಅದಕ್ಕೆ ನಾನು ಅದನ್ನೇ ತೊಗೊಂಡು ಬಂದಿದ್ದೆ. ಈಗ ಟೀ ಮಾಡಿದ್ದೀನಿ, ನನ್ನ ಮಗಳಿಗೆ ಕೊಡ್ತೀನಿ. ಟೀ ಅಂದರೆ ಅವಳಿಗೆ ತುಂಬ ಇಷ್ಟ ಅಲ್ವಾ. ಈ ಥರ ಕಪ್ಸ್ಗಳು ನಮ್ಮ ಮನೇಲಿ ಆಲ್ಮೋಸ್ಟ್ 3 ವರ್ಷದ ಮುಂಚೆನೇ ತಂದು ಇಟ್ಟಿದ್ದಂಥ ಕಪ್ ಇವು. ಆ ಹಳ್ಳಿ ಮನೇಲಿ ನಾನು ಅದನ್ನು ಎಲ್ಲ ಒಂತಾಗೆ ಕಟ್ಟಿ ಎಲ್ಲ ಎತ್ತಿಟ್ಟಿದ್ದೆ. ಏನೇನು ಇಷ್ಟ ಆಗುತ್ತೆ ಎಲ್ಲ ಐಟಮು ತೊಗೊಂಡು ಬಂದಿದ್ದೆ. ಒಂದು ತರಕಾರಿ ಕಟ್ ಮಾಡೋದಾಗಲಿ, ಪ್ರತಿಯೊಂದು ಖರ್ಚಿಫು ಕೂಡ ತಂದು 2-3 ವರ್ಷ ಆಯಿತು. ಎಲ್ಲ ಬೀರಲ್ಲಿ ಗಂಟು ಮೂಟೆ ಅಲ್ಲೆಲ್ಲ ಪಾತ್ರೆಗಳು ಪಡಗಳೆಲ್ಲ ಕಟ್ಟಿ ಎತ್ತಿ ಇಟ್ಟಿದ್ದೆ. ಪ್ರತಿಯೊಂದೂ ತೊಳೆಯೋದಕ್ಕೆ ಹೊರಗಡೆ ದೂರ ಹೋಗಬೇಕಾಗಿತ್ತು. ಹಂಗಾಗ್ಬಿಟ್ಟು ಅಲ್ಲೆಲ್ಲ ಧೂಳು ಅಂತ ಜಾಸ್ತಿ ಕ್ಲೀನ್ ಮಾಡ್ಕೊಳಕ್ಕಾಗಲ್ಲ. ಇನ್ನೊಂದು ಇಲ್ಲಾದರೆ ಪಕ್ಕದಲ್ಲೇ ಸಿಂಕ್ ಇರೋದ್ರಿಂದ ನನಗೊಂದು ಸ್ವಲ್ಪ ಅನುಕೂಲ ಏನಾದರೂ ತೊಳೆಯೋದಕ್ಕೆ. ಇಲ್ಲೂ ಕೂಡ ಜಾಸ್ತಿ ಮುಸುರುಗಳಾಗಿ ಪ್ರತಿ ಸಲ ತೊಳಿತಾ ಇರ್ತೀನಿ ಅಂದರೆ ನನಗೆ ಇಲ್ಲೂ ಕೂಡ ಆಗೋಲ್ಲ. ನಿಂತ್ಕೊಂಡು ನಮಗೂ ಕೂಡ ಸಾಕಾಗುತ್ತೆ. ಹಾಗಾಗಿ ಸ್ವಲ್ಪ ಜಾಗ ಇತ್ತು ನೋಡಿ, ಇಲ್ಲೆಲ್ಲ ಶೆಲ್ಫ್ ಎಲ್ಲ ಇದೆಯಲ್ಲ, ಹಾಗಾಗಿ ಜೋಡಿಸೋದಕ್ಕೋಸ್ಕರ ನಾನು ಇವನ್ನೆಲ್ಲ ಹೊರಗಡೆ ತೆಗ್ದು ಇನ್ನೇನು ಗಂಟು ಮುಟ್ಟೆ ಕಟ್ಟೋದು ಅಂತ ಅವನ್ನೆಲ್ಲ 3 ವರ್ಷದ ಮುಂಚೆನೇ ತಗೊಂಡು ಇಟ್ಕೊಂಡಿದ್ದೆ. ನನಗೆ ಏನೇನು ಇಷ್ಟ ಆಗುತ್ತೋ ಪ್ರತಿಯೊಂದು ಬಂದ ಸರ್ತಿಗೆಲ್ಲನೂ ತಗೊಂಡು ಇಟ್ಕೊತಾ ಇದ್ದೆ. ಹಾಗಾಗಿ ಅದು ಇವಾಗ ಯೂಸಿಗೆ ಬಂತು ಅಷ್ಟೇ. ಅದು ನನ್ನ ಮಗಳಿಗೆ ಇಷ್ಟ ಅಂತ ತೊಗೊಂಡಿದ್ದು ಕಪ್ಪದು. ಇವತ್ತು ಬಂದು ನಾನು ತಿಂಡಿ ಏನು ಮಾಡ್ತಾಯಿದ್ದೀನಿ ಅಂದರೆ ದೋಸೆ ಮಾಡ್ತಾಯಿದ್ದೀನಿ. ಅದಕ್ಕೆ ಪಲ್ಯ, ಸೌತೆಕಾಯಿ ಪಲ್ಯ ಮಾಡೋಣ ಅಂತ ಇದ್ದೀನಿ. ಯಾವತ್ತೂ ಕೂಡ ನಾನು ದೋಸೆಗೆ ಕಾಂಬಿನೇಷನ್ನಾಗಿ ನಾನು ಸೌತೆಕಾಯಿ ಪಲ್ಯ ಮಾಡಿಲ್ಲ. ಚಪಾತಿಗೆ ಮಾಡಿದ್ದೀನಿ, ಬಟ್ ಸೂಪರಾಗಿರುತ್ತೆ ಚಪಾತಿಗೆ. ಇದು ಸೌತೆಕಾಯಿ ಪಲ್ಯ ಚೆನ್ನಾಗಿರುತ್ತೆ. ಅದೇ ನಾನು ದೋಸೆಗೆ ಮಾಡಿಲ್ಲ, ಇವತ್ತೇ ಫಸ್ಟ್ ಮಾಡ್ತಾ ಇರೋದು. ಮಾಮೂಲಿ ಸೌತೆಕಾಯಿ ಪಲ್ಯ ಮಾಡ್ತಿದ್ದೆ, ಅದು ಚಪಾತಿ ಮಾಡಿದಾಗ ಮಾತ್ರ ಮಾಡ್ತಿದ್ದೆ. ದೋಸೆಗೆ ಮಾಡ್ತಾಯಿದ್ದೀನಿ ಅಂದರೆ ಬೇರೆದು ಆಲೂಗೆಡ್ಡೆ ಅಥವಾ ಚಟ್ನಿ ಮಾಡಿದರೆ ನನ್ನ ಮಗಳು ಅಷ್ಟಾಗಿ ಇಷ್ಟಪಡಲ್ಲ. ಅವಳಿಗೆ ಸ್ವಲ್ಪ ಲಿಕ್ವಿಡ್ ಥರ ಇರೋದು, ಸಾರು ಥರ ಇರೋದು ಆಗಬೇಕು ಅವಳಿಗೆ. ಹಂಗಾಗಿ ಇಷ್ಟಪಡ್ತಾಳೆ ಅದನ್ನು. ನಾನು ಅದಕ್ಕೆ ಚಟ್ನಿ ಮಾಡಿಬಿಟ್ರೆ ಅವಳು ಒಂದು ದೋಸೆ ಅಥವಾ 1.5 ದೋಸೆನೂ ತಿನ್ನೋದು ಹೆಚ್ಚಾಗ್ಬಿಡುತ್ತೆ. ಹಂಗಾಗಿ ಈ ಥರ ಪಲ್ಯ ಏನಾದರೂ ಮಾಡಿದರೆ ಸ್ವಲ್ಪ 1, 2 ಅಥವಾ 3 ಅದು ತಿಂತಾಳೆ. ಹಂಗಾಗಿ ನಾನು ಸೌತೆಕಾಯಿನ ತೊಗೊಂಡು ಬಂದೆ. ಹಾಲು ತರಕ್ಕೆ ಹೋಗಿದ್ನಲ್ಲ, ಆವಾಗ ಒಂದು ತೊಗೊಂಡು ಬಂದೆ. 10 ರೂಪಾಯಿ ಕೊಟ್ಟರೆ ಒಂದು ಕೊಡ್ತಾರೆ ಇಲ್ಲಿ. ಚೆನ್ನಾಗಿರೋದಿತ್ತು, ಸ್ವಲ್ಪ ಬಲ್ತಿದ್ದಂಗಿತ್ತು. ಇದು ದೊಡ್ಡದು ಸಾಂಬಾರಿಗೆ ಆಗುತ್ತೆ, ಒಂದು ಸ್ವಲ್ಪ ಅಂದರೆ ಮೀನು ಏನು ಹೇಳ್ತಾಯಿದ್ದೀನಿ ಪಲ್ಯಕ್ಕಾಗುತ್ತೆ ಅಂತ ತೊಗೊಂಡು ಬಂದೆ. ಸ್ವಲ್ಪ ಬಲ್ತಿತ್ತು ಅಂದರೆ ಬೀಜಗಳು ಸ್ವಲ್ಪ ಜಾಸ್ತಿ ಇತ್ತು, ತುಂಬ ಎಳೆದಿರಲಿಲ್ಲ. ಎಳೆ ತೊಗೊಂಡಿದ್ದೆ ಚೆನ್ನಾಗಿರ್ತಿತ್ತೇನೋ. ಅದನ್ನೆಲ್ಲ ನಾನು ಹೆಚ್ಚಿ ಇಟ್ಕೊಂಡಿದ್ದೀನಿ. ತರಕಾರಿಗಳ್ನ ಇವಾಗ ಸೌತೆಕಾಯಿನೂ ಎಲ್ಲನೂ ಹೆಚ್ಚಿ ಇಟ್ಟಿದ್ದೀನಿ. ಇವಾಗ ನಾನು ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಟು ಎಣ್ಣೆ ಹಾಕಿ ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಅದನ್ನು ಒಗ್ಗರಣೆ ಮಾಡೋಣ ಅಂತೇಳಿ ಸೌತೆಕಾಯಿ ಪಲ್ಯಕ್ಕೆ ಕಡಲೆಬೇಳೆ ಹಾಕಿದರೆ ಚೆನ್ನಾಗಿರುತ್ತೆ. ಒಂಥರ ಟೇಸ್ಟು ಡಿಫ್ರೆಂಟಾಗಿರುತ್ತೆ. ಅಲ್ಲಲ್ಲಿ ಆಗಾಗ ಒಂದು ಸ್ವಲ್ಪ ಕುಟುಂಬ ಅಂತ ಸಿಗ್ತಾಯಿದ್ರೆ ನನ್ನ ಮಗಳಿಗೂ ಇಷ್ಟ ಆಗುತ್ತೆ, ನನಗೂ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಕಡಲೆಬೇಳೆ ಹಾಕ್ತಿದ್ರು ಕೂಡ ನಡೆಯುತ್ತೆ. ಕಾಯಿ ತುರಿ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ಕಾಯಿ ತುರಿನ ತುರಿಬೇಕಾಗಿತ್ತು ಅಂತಂದರೆ ನಾನು ಈಗೆ ಮನೆ ತಂದಿಲ್ಲ, ನಾನು ಊರಲ್ಲಿ ಬಿಟ್ಟು ಬಂದುಬಿಟ್ಟಿದ್ದೀನಿ. ಹಂಗಾಗಿ ಕಾಯಿ ಇತ್ತು, ಆದರೆ ತುರಿದು ಹಾಕಬೇಕಲ್ವ, ಅದಕ್ಕೆ ನಾನು ಈಗ ಮನೆ ನಮ್ಮೂರಲ್ಲಿ ಬಿಟ್ಟು ಬಂದುಬಿಟ್ಟಿದ್ದೀನಿ. ಹಂಗಾಗಿ ಹಾಕಲಿಲ್ಲ ಕಾಯಿನ. ಇವಾಗ ಸ್ವಲ್ಪ ಬ್ರೌನ್ ಕಲರಿಗೆ ಬರಬೇಕು ಕಡಲೆಬೇಳೆ. ಬಂದ ನಂತರ ನಾನು ಒಂದೇ ಒಂದು
ಪೀಸು ಇದು ಕ್ಯಾಪ್ಸಿಕಮ್ ಇಟ್ಟಿದ್ದೆ ನಾನು ಮನೆಯಲ್ಲಿ ಫ್ರಿಜ್ಜಲ್ಲಿತ್ತು, ಅದನ್ನು ಒಂದು ಸಣ್ಣಗೆ ಹೆಚ್ಚಿದ್ದೆ ನಾನು, ಅದನ್ನು ಹಾಕಿದೆ. ಅದಾದಮೇಲೆ ಮಾಮೂಲಿ ಮೆಣಸಿನ್ಕಾಯಿ ಇದೆಯಲ್ವ ಅದನ್ನು ಹಾಕ್ಬಿಟ್ಟು ಒಂದು 5 ಸೆಕೆಂಡು ಅದನ್ನು ಫ್ರೈ ಮಾಡಿಕೊಂಡೆ. ಅದಾದ ನಂತರ ಈರುಳ್ಳಿನೂ ಕೂಡ ಒಂದು ಅರ್ಧದಷ್ಟು, ಒಂದು ದಪ್ಪ ಈರುಳ್ಳಿಯಲ್ಲಿ ಸುಮಾರು ನಿಂಬೆಹಣ್ಣಿಗಿಂತ ಸ್ವಲ್ಪ ದಪ್ಪ ಇರುತ್ತಲ್ವ, ಆ ಈರುಳ್ಳಿಯಲ್ಲಿ ಅರ್ಧದಷ್ಟು ನಾನು ಈರುಳ್ಳಿ ಹೆಚ್ಕೊಂಡಿದ್ದೆ, ಅದು ಸಣ್ಣಗೆ. ಅದನ್ನು ಕೂಡ ಒಂದು 5 ಸೆಕೆಂಡು ನಾನು ಅದನ್ನು ಬಾಡಿಸ್ಕೊತಾ ಇದ್ದೀನಿ ಎಣ್ಣೆಯಲ್ಲಿ. ಸ್ವಲ್ಪ ಒಂದೊಂದೇ ಐಟಮು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಲಿ ಅಂತೇಳ್ಬಿಟ್ಟು, ಎಣ್ಣೆಗೆ ಚೆನ್ನಾಗಿ ಹಿಡೀಲಿ ಅಂತೇಳ್ಬಿಟ್ಟು. ಅದಾದ ನಂತರ 1/4 ಭಾಗದಷ್ಟು ಒಂದು ಗೆಡ್ಡೆಕೋಸಿತ್ತು, ನಾನು ಪಲಾವ್ಗೆ ಯೂಸ್ ಮಾಡಿದ್ದೆ. ಮತ್ತು ಟೊಮೊಟೊ ಬಾತಿಗೆ ಟೊಮೊಟೊ ಬಾತಿಗೆ ಹಾಕಿರಲಿಲ್ಲ, ಪಲಾವ್ಗೆ ಹಾಕಿದ್ದೆ. ಅದರಲ್ಲಿ ಒಂದು ಅರ್ಧ ಇತ್ತು, ಅದರಲ್ಲಿ ಅರ್ಧದಲ್ಲಿ 1/4 ಭಾಗ, ಅರ್ಧದಲ್ಲಿ ಅರ್ಧ ತೊಗೊಂಡೆ ನಾನು. ಅದನ್ನು ನಾನಿವಾಗ ಈ ಒಂದು ಸೌತೆಕಾಯಿ ಸಾಂಬಾರಿಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ತರಕಾರಿಗಳು ಆದಷ್ಟು ಮಿಕ್ಸ್ ಆಗಿರಲಿ ಅಂಥೇಳಿ. ಸ್ವಲ್ಪ ಭಾಳ ವೀಕ್ ಇದ್ದಾಳೆ ನನ್ನ ಮಗಳು, ಆದಷ್ಟು ಸ್ವಲ್ಪ ತರಕಾರಿ ಗಿರ್ಕರಿ ತುಪ್ಪ ಬೆಣ್ಣೆ ತಿನ್ನಲಿ, ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಇದು ಮಾಡ್ತೀನಿ. ಭಾಳ ಹೊಣ್ಕೊಂಡು ಹೋಗ್ಬಿಟ್ಟಿದ್ದಾಳೆ, ಹಾಗಾಗಿ ಅಂಥೇಳಿ ಒಂದು ಗೆಡ್ಡೆಕೋಸಿತ್ತು ಅದನ್ನು ಹಾಕಿದೆ. ಅದಾದ ನಂತರ ಟೊಮೊಟೊ ಹಾಕಿದೆ. ಟೊಮೊಟೊ ಹಾಕಿ ನಾನು ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ಸೌತೆಕಾಯಿ ಇನ್ನೂ ಹಾಕಿಲ್ಲ, ಸೌತೆಕಾಯಿ ಪೀಸ್ ಮಾಡಿಟ್ಟಿದ್ದೀನಲ್ವ ಹಾಕಿಲ್ಲ. ಇದನ್ನು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ತೀನಿ. ಇದನ್ನು ಎಣ್ಣೆಯಲ್ಲಿ ಹುರ್ಕೊತೀನಿ, ಚೆನ್ನಾಗಿ ಸ್ವಲ್ಪ ಬೇಯಲಿ ಎಣ್ಣೆಯಲ್ಲಿ. ಉಪ್ಪು ಮತ್ತು ಎಣ್ಣೆ ಎಲ್ಲ ತರಕಾರಿಗೆ ಹೊಂದ್ಕೊಳ್ಳಿ ಅಂತೇಳ್ಬಿಟ್ಟು ಕರಿಬೇವು ಮತ್ತು ಸಾಸಿವೆ ತಂದಿಲ್ಲ ಫ್ರೆಂಡ್ಸ್. ನಾವು ಹೋದ ಸರ್ತಿಗೆಲ್ಲ ಮರ್ತು ಬರ್ತೀನಿ, ಒಂದು ತಿಂಗಳು ಮಂತ್ಲಿ ರೇಷನಿಗೆ ತೊಗೊಂಡು ಬರ್ತೀನಲ್ವ, ಆವಾಗ ತೊಗೊಂಡು ಬರೋಣ ಅಂತೇಳ್ಬಿಟ್ಟು. ಹಂಗಾಗಿ ನಾನು ಹೋಗ್ಲಿ ಬಿಡು ಅಂತ ಸುಮ್ಮನಾಗಿದ್ದೀನಿ. 6ನೇ ತಾರೀಕು 7ನೇ ತಾರೀಕು ಹೋದಾಗ ನಾನು ತೊಗೊಂಬರ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಮಾರ್ಕೆಟ್ ಕಡೆಗೆ. ಇವಾಗ ನಾನು ಉಪ್ಪು ಮತ್ತು ಎಣ್ಣೆ ಎಲ್ಲ ತರಕಾರಿ ಒಳಗೆ ಮಿಕ್ಸ್ ಆಯ್ತಲ್ವ ಚೆನ್ನಾಗಿ, ಸ್ವಲ್ಪ ಅದೆಲ್ಲ ಮಿಕ್ಸ್ ಆದ ಸ್ವಲ್ಪ ಸ್ಮೂತ್ನೆಸ್ ಬಂದ ನಂತರ ನಾನು ಇವಾಗ ಚಿಕ್ಕದಾಗಿ ಹೆಚ್ಕೊಂಡಿದ್ನಲ್ವ ಸೌತೆಕಾಯಿ ಪೀಸ್, ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಎಣ್ಣೆ ಮತ್ತು ಅದೇನು ತರಕಾರಿ ಎಲ್ಲ ಹಾಕಿದ್ದೆ ನೋಡಿ, ಅದನ್ನೆಲ್ಲದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಚೆನ್ನಾಗಿ ಬೆಂದ್ಕೊಳ್ಳಿ. ಸ್ವಲ್ಪ ಅದೇ ಅಷ್ಟೇ ಬೆಂದ್ಕೊಳ್ಳಿ, ಯಾವುದು ಬೇರೆ ಐಟಮ್ಸು ನಾನು ಮಸಾಲೆ ಐಟಮ್ಸ್ ಅದೆಲ್ಲ ಹಾಕೋದಿಲ್ಲ, ನೀರು ಕೂಡ ಹಾಕೋದಿಲ್ಲ. ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿ ಒಂದು 5 ನಿಮಿಷ 5 ಮಿನಿಟ್ಸ್ ನಾನು ಮುಚ್ಚಿ ಬಿಟ್ಬಿಡ್ತೀನಿ. ಆವಾಗ ಅದು ಸ್ವಲ್ಪ ಚೆನ್ನಾಗಿ ಸ್ಮೂತ್ ಆಗುತ್ತೆ ನೋಡಿ. ಇವಾಗ ಎಷ್ಟು ಚೆನ್ನಾಗಿ ಸ್ಮೂತ್ ಆಗಿದೆ ಅಲ್ವಾ. ಇವಾಗ ನಾನು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಅರಿಶಿನ ಪುಡಿ ಹಾಕಿ ಅದಕ್ಕೆ ಒಂದು ಸ್ವಲ್ಪ ನಮಗೆ ಖಾರಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ನಾನು ಖಾರದ ಪುಡಿ ಹಾಕ್ತೀನಿ. ನಮಗೆ ಸ್ವಲ್ಪ ಖಾರದ ಪುಡಿ ಇಷ್ಟ, ಸ್ವಲ್ಪ ಖಾರ ಇಷ್ಟ, ಹಂಗಾಗಿ ಸ್ವಲ್ಪ ಜಾಸ್ತಿ ಆಗಿದೆ. ಧನಿಯಾ ಪುಡಿ ಸ್ವಲ್ಪ ಕ್ವಾಂಟಿಟಿ ಅದಕ್ಕಿಂತ ಚೂರು ಕಮ್ಮಿಯೇ ಇರುತ್ತೆ. ರೌಂಡೊಂದು ಟೀ ಸ್ಪೂನ್ ಅಲ್ಲ, ಅದು ಮೋಸ್ಟ್ಲಿ ಟೀ ಸ್ಪೂನ್ ಅಷ್ಟಿಲ್ಲ, ಚಿಕ್ಕದದು. ಆ ಸ್ಪೂನಲ್ಲಿ ನಾನು ಒಂದೊಂದು ಸ್ಪೂನ್ ಹಾಕಿ ಖಾರದ ಪುಡಿ ಮಾತ್ರ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊತೀನಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಇದು ಕೂಡ ಎಣ್ಣೆ ಒಳಗೆ ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಅದಾದ ನಂತರನೇ ನೀರು ಆ್ಯಡ್ ಮಾಡೋದು, ಅದಕ್ಕೂ ಮುಂಚೆ ಆ್ಯಡ್ ಮಾಡಲ್ಲ. ಇವಾಗ ಇದು ಎಲ್ಲ ಹೊಂದ್ಕೊಳ್ಳಿ, ಈ ಖಾರದ ಪುಡಿ ಧನಿಯಾ ಪುಡಿ ಅರಿಶಿನ ಪುಡಿ ಎಲ್ಲನೂ ಇದು ಎಣ್ಣೆ ಒಳಗೆ ತರಕಾರಿಗೆ ಎಲ್ಲ ಮಿಕ್ಸ್ ಆಗಬೇಕು, ಹಿಡಿಬೇಕು ಚೆನ್ನಾಗಿ. ಹಾಗಾಗಿ ಅದಷ್ಟೇ ನಾನು ಒಲೆ ಮೇಲೆ ಬೇಯಿಸ್ತಾ ಇದ್ದೀನಿ. ಅದಾದ ನಂತರ ಚಿಕ್ಕ ಲೋಟದಲ್ಲಿ ಮಾತ್ರ ಒಂದೇ ಒಂದು ಲೋಟ, ಅದು ಕೂಡ ಜಾಸ್ತಿ ಆಗುತ್ತೆ ಹೇಳಬೇಕು ಅಂದರೆ, ಸ್ವಲ್ಪ ಜಾಸ್ತಿ ನೀರು ಥರ ಇರಬಾರ್ದು ಫ್ರೆಂಡ್ಸ್. ಇದಕ್ಕೆ ಸ್ವಲ್ಪ ಒಂದು ಚಿಕ್ಕ ಲೋಟದಲ್ಲಿ ಕಾಫಿ ಕುಡಿತೀವಲ್ವ, ಆ ಒಂದು ಲೋಟದಲ್ಲಿ 1 ಲೋಟ ಅಷ್ಟೇ ನೀರು ಹಾಕಿದ್ದೀನಿ. ಇದಕ್ಕೆ ನೀರೇ ಹಾಕೋದು ಬೇಡ ಅಂತಿದ್ದೆ, ಬಟ್ ಆದರೆ ಸ್ವಲ್ಪ ಈ ಒಣ ಐಟಮ್ಸ್ ಏನು ಹಾಕಿದ್ದೀವಲ್ವ, ಅರಿಶಿನ ಪುಡಿ ಮತ್ತು ಖಾರದ ಪುಡಿ ಧನಿಯಾ ಪುಡಿ ಅದೆಲ್ಲದೂ ಕೂಡ ಅದು ಮಿಕ್ಸ್ ಆಗಬೇಕು, ಚೆನ್ನಾಗಿ ಬೇಯಬೇಕು ಅಂತಂದರೆ ನಾವು ಸ್ವಲ್ಪನಾದರೂ ನೀರು ಹಾಕಲೇಬೇಕು. ಅದಕ್ಕೋಸ್ಕರ ನೀರು ಹಾಕಿದೆ. ಸೌತೆಕಾಯಲ್ಲಿ ಬೇಜಾನ್ ನೀರಿರುತ್ತೆ, ಹಂಗಾಗಿ 1 ಲೋಟ ಹಾಕಿದೆ. ಚೆನ್ನಾಗಿ ಬೆಂದ್ಕೊಳ್ಳಿ ಅಂತೇಳ್ಬಿಟ್ಟು ಆಮೇಲೆ ಒಂದು 5-6 ನಿಮಿಷ ಆದ ನಂತರ ನಾನು ಚೆನ್ನಾಗಿ ಕುದ್ದಾದ ನಂತರ ನಾನು ನಿಂಬೆಹಣ್ಣು ಹಾಕಿದ್ದೀನಿ. ಒಂದು ನಿಂಬೆಹಣ್ಣು, ಒಂದು ಚಿಕ್ಕದು ನಿಂಬೆಹಣ್ಣು ಇತ್ತು, ಆ ನಿಂಬೆಹಣ್ಣನ್ನ ಕಟ್ ಮಾಡಿಬಿಟ್ಟು ಒಂದು ನಿಂಬೆಹಣ್ಣು ಫುಲ್ ಹಾಕಿದ್ದೀನಿ. ಒಂದೇ ಒಂದು ಟೊಮೆಟೊ ಹಣ್ಣು ಹಾಕಿರೋದ್ರಿಂದ ನಾನು ನಿಂಬೆಹಣ್ಣು ಹಾಕ್ತೆ. ನಿಂಬೆಹಣ್ಣು ಜಾಸ್ತಿ ಇದ್ದರೆ ನಿಂಬೆಹಣ್ಣೇ ಟೊಮೊಟೊ ಜಾಸ್ತಿ ಇದ್ದಿದ್ದರೆ ಟೊಮೊಟೊನೇ ಹಾಕ್ತಾಯಿದ್ದೆ. ಏನಕ್ಕೆ ಅಂತಂದರೆ ಇವಾಗ ಟೊಮೊಟೊ ರೇಟ್ ಜಾಸ್ತಿ ಆಗಿದೆ, ಹಂಗಾಗ್ಬಿಟ್ಟು ನಾನು ನಿಂಬೆಹಣ್ಣನ್ನ ಹಾಕಿದ್ದು. ಇಲ್ಲಾಂದರೆ ಟೊಮೊಟೊ ಹಣ್ಣನ್ನೇ ಹಾಕಿದರೆ ಚೆನ್ನಾಗಿರುತ್ತೆ. ಇವಾಗ ಪಲ್ಯ ರೆಡಿ ಆಯಿತು. ಇವಾಗ ದೋಸೆ ಒಂದು ಮಾಡಿ ನನ್ನ ಮಗಳಿಗೆ ಸರ್ವ್ ಮಾಡಿಕೊಟ್ರೆ ಅವಳು ಇವಾಗ ಸುಮಾರು 10-10:30 ಆಗಿದೆ. ಅವಳು ಊಟ ಮಾಡ್ಕೋತಾಳೆ, ತಿಂಡಿ ತಿನ್ಕೋತಾಳೆ. ತಿಂಡಿ ತಿನ್ನಮ್ಮ ಅಂತ ಹೇಳಿದೆ. ಆಮೇಲೆ ಅಂತ ಹೇಳ್ತಾಯಿದ್ಲು, ಮೊಬೈಲ್ ಇಟ್ಕೊಂಡು ಫಸ್ಟ್ ತಿಂದ್ಬಿಡು ಬಿಸಿ ಬಿಸಿದು ಅಂತೇಳಿ ಹಾಕ್ಕೊಟ್ಟೆ. ಬಿಸಿ ಪಲ್ಯ ಇತ್ತು, ಬಿಸಿ ದೋಸೆ ಇತ್ತು. ಆವಾಗಲೇ ತಿಂದರೆ ಸುಮಾರು ಬಿಸಿ ಇದ್ದಾಗಲೂ ಸ್ವಲ್ಪ ಚೆನ್ನಾಗಿ ಊಟ ಮಾಡ್ತಾಳೆ ನನ್ನ ಮಗಳು. ಹಂಗಾಗಿ ಸ್ವಲ್ಪ ತಣ್ಣಗಾದ್ಮೇಲೂ ಕೂಡ ಅವಳು ಅಷ್ಟೇ ಒಂದು ಸ್ವಲ್ಪ ಏನೋ ತಿಂದ್ಬಿಟ್ಟು ತಿಂದೇನೋ ಶಾಸ್ತ್ರಕ್ಕೆ ಮಾಡಿ ಎತ್ತಿಕ್ಕೆ ಬಿಡ್ತಾಳೆ. ಹಂಗಾಗಿ ತಿನ್ನಮ್ಮ ಫಸ್ಟ್ ಅಂತೇಳಿ ಅವಳಿಗೆ ಹಾಕ್ಕೊಟ್ಟೆ. ಅವಳು ಆಯ್ತಮ್ಮ ಅಂತ ಹೇಳಿದ್ಲು. ನಾನಿವಾಗ ಒಂದೇ ಒಂದು ದೋಸೆ ಹಾಕಿದ್ದೀನಿ. ಅವಳಿಗೆ ಬಿಸಿ ದೋಸೆ ಒಂದೊಂದನ್ನೇ ಹಾಕ್ಕೊಡೋಣ ಅಂತೇಳ್ಬಿಟ್ಟು
ಒಂದೇ ಒಂದು ದೋಸೆ ಹಾಕಿದೆ. ಇದು ಹೆಂಚು ಹೋಗಿದ್ರಿಂದ ನನಗೆ ಹೊಸ ಹೆಂಚು ತೊಗೋಬೇಕು, ಅದಕ್ಕೆ ದೋಸೆ ಈ ರೀತಿಯೇ ಬರ್ತಾ ಇರೋದು. ಈ ಹೆಂಚಲ್ಲಿ ಮುಂಚೆ ಆಗಿದ್ದರೆ ನನಗೆ ಚೆನ್ನಾಗಿ ಬರ್ತಾಯಿತ್ತು. ಹೊಸ ತವದಲ್ಲಿ ಒಳ್ಳೆ ಇದರಲ್ಲಿ ಬರೋದು, ಮಸಾಲೆ ದೋಸೆ ಬಂದಂಗೆ ಬರೋದು. ಫಸ್ಟ್ನೇ ದೋಸೆ ಅಂತೂ ತುಂಬ ಚೆನ್ನಾಗಿ ಬರೋದು. ಇವಾಗ ಸ್ವಲ್ಪ ಅದು ಹೆಂಚು ಹೋಗಿದೆ, ಹೊಸದು ತಗೋಬೇಕು. ಇವಾಗ ನಾನು ನನ್ನ ಮಗಳಿಗೆ ಪಲ್ಯ ಹಾಕಿ ಒಂದೇ ಒಂದು ದೋಸೆ ಹಾಕಿದ್ದೀನಿ. ಈ ದೋಸೆ ತಿನ್ನೋಷ್ಟೊತ್ತಿಗೆ ಇನ್ನೊಂದು ದೋಸೆ ಹಾಕ್ಕೊಡ್ತೀನಿ. ಇವಾಗ ಅವಳು ತಿಂದು ಟೇಸ್ಟ್ ನೋಡಿ ಹೇಳ್ತಾಳೆ ಹೇಗಿದೆ ಅಂತೇಳಿ. ಓಕೆ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ. ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೇಗಿದೆ ಟೇಸ್ಟು? ಚೆನ್ನಾಗೈತೆ. ಚೆನ್ನಾಗಿತ್ತಾ? ಹಾಂ, ಸೂಪರ್.